ವಾ 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 ಏನ್ರಿ ಇದು ಒಳ್ಳೆ ಬಂಗ್ಲೆ ತರ ಇದೆ ಮನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನ್ ಒಂದ್ ಅರ್ಧ ಎಕರೆಲ್ ಮನೆ ಕಟ್ಬಿಟ್ಟಿದಾರ ಅಂತ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ಜಸ್ಟ್ 30-40 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ಮನೆ ಇದಾಗಿದೆ. ಎಸ್, ನಮ್ಮ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಅವರು ನಿಮ್ಮ ಬಜೆಟ್ ಗೆ ತಕ್ಕ ಹಾಗೆ ಮನೆಯನ್ನ ನಿರ್ಮಿಸ್ಕೊಡ್ತಾರೆ. ನಿಮ್ಮ ಕನಸಿನ ಗೂಡನ್ನ ಕಟ್ಕೊಡ್ತಾರೆ ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಮನೆ ಹೊರಗಡೆನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳಗಡೆ ಇನ್ ಹೇಗಿರ್ಬೋದು ತಿಳ್ಕೋಬೇಕಾ? ಬನ್ನಿ ಹಾಗಾದ್ರೆ ಗ್ರೌಂಡ್ ಫ್ಲೋರ್ ಗೆ ಎಂಟ್ರಿ ಆಗ್ತಿದ್ದಾಗೆ ಒಳ್ಳೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಇಲ್ಲಿ 2 ಕಾರ್ಸ್ ಅನ್ನ ನೀವು ಇಲ್ಲಿ ಪಾರ್ಕ್ ಮಾಡಬಹುದು, ಜೊತೆಗೆ 4 ಬೈಕ್ಸ್ ಅನ್ನು ಕೂಡ ಪಾರ್ಕ್ ಮಾಡಬಹುದು. ತುಂಬಾ ವಿಶಾಲವಾಗಿದೆ. ಅಂಡ್ ಪಾರ್ಕಿಂಗ್ ಫ್ಲೋರಿಂಗ್ ಟೈಲ್ಸ್ ನೋಡ್ತಾ ಇದೀರಲ್ಲ, ಇದೆಲ್ಲ ಟೆರಕೋಟಾ ಟೈಲ್ಸ್ ಆಗಿರುತ್ತೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಐಡಿಯಾ. ಯಾವಾಗ್ಲೂ ಗ್ಯಾಸ್ ಅನ್ನ ಕಿಚನ್ ಅಲ್ಲಿ ಇಡ್ದಿರೆ ಮಕ್ಕಳು ಎಲ್ಲ ಇರ್ತಾರೆ, ಹಂಗಾಗಿ ಸೇಫ್ ಆಗಿ ಇಡ್ಬೇಕು ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿ ಈ ತರ ನೀಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಗ್ರಿಲ್ಸ್ ಇದೆ, ಜೊತೆಗೆ ಒಳಗಡೆ ಗ್ಯಾಸ್ ಸಿಲಿಂಡರ್ಸ್ ಇಟ್ಬಿಟ್ಟಿದ್ದಾರೆ. ಇಲ್ಲಿಂದಾನೆ ಕನೆಕ್ಷನ್ ತಗೊಂಡಿದ್ದಾರೆ. ಅಂಡ್ 1 BHK ಕೂಡ ಇದೆ. ಏನ್ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸಿಂಗಲ್ BHK ಅಂತ ಹೇಳಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಟೀಕು ಡೋರ್ ಇದೆ. ನೀವು ಎಂಟ್ರೆನ್ಸ್ ಅಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಸಿಂಗಲ್ BHK ಇರುತ್ತೆ. ಸೊ ಇದು ಹಾಲ್ ಆಗಿರತ್ತೆ. ಅಂಡ್ ಟಿವಿ ಯೂನಿಟ್ ಇಟ್ಕೊಳಕ್ಕೂ ಕೂಡ ಮಾಡಿಸಿಟ್ಟಿದ್ದಾರೆ. ಸೊ ಬನ್ನಿ ಬನ್ನಿ ಹಾಗೆ ಇದು ಓಪನ್ ಕಿಚನ್ ಇದೆ. ನೀವು ಇಲ್ಲಿ ನೋಡ್ಬೋದು ನೀಟ್ ಆಗಿ ಆರಾಮಾಗಿ ಒಂದು ಸ್ಮಾಲ್ ಫ್ಯಾಮಿಲಿ 4 ಜನ ಇದೀವಿ ಅಂತ ಹೇಳಿದ್ರೆ ಆರಾಮಾಗಿ ಇಲ್ಲಿ ನೀವು ಸ್ಟೇ ಮಾಡ್ಬೋದು. ಅಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಅನ್ನ ಮಾಡಿದ್ದಾರೆ. ಲುಕ್ ಅಟ್ ದಿಸ್, ವಾವ್. ಅಂಡ್ ವಾರ್ಡ್ರೋಬ್ಸ್ ಕೂಡ ರೆಡಿ ಇದೆ. ಯು ಕ್ಯಾನ್ ಸಿ ಕಂಪ್ಲೀಟ್ ಇಂಟೀರಿಯರ್ ಕೂಡ ವರ್ಕ್ ಆಗಿದೆ. ಅಂಡ್ ವಿಂಡೋಸ್ ಕೂಡ ಇದೆ. ಅಂಡ್ 1 ಸಿಂಗಲ್ ಇಲ್ಲಿ ನೋಡ್ಬೋದು ಅಟ್ಯಾಚ್ಡ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾಶ್ರೂಮ್ ಕೂಡ ತುಂಬಾನೇ ನೀಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಗ್ರಾನೈಟ್ ಇದೆ, ತುಂಬಾನೇ ನೀಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಸೊ ಬಾತ್ರೂಮ್ ಗೆನೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ನೀವು ನೋಡ್ಬೋದು ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ಟೆ ವಾಶ್ ಮಾಡ್ಕೋಬಹುದು, ಸ್ನಾನ ಮಾಡ್ಬೋದು, ಜೊತೆಗೆ ಟಾಯ್ಲೆಟ್ ಎಲ್ಲಾನು ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ ಇದೆ. ಅಂಡ್ UPVC ವಿಂಡೋಸ್ ನ ನೋಡ್ಬೋದು ನೀವು. ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ರಲ್ಲೇ ಮಾಡಿದ್ದಾರೆ ಎಲ್ಲಾನು. ಗ್ರೌಂಡ್ ಫ್ಲೋರ್ ಇಂದ ಮೇಲೆ ಹೋಗೋದಿಕ್ಕೆ ಲೆಪೋತ್ರ ಗ್ರಾನೈಟ್ ಇದೆ ನೋಡಿ. ಸ್ಟೆಪ್ಸ್ ನೀಟ್ ಆಗಿ ಬ್ಲಾಕ್ ಕಲರ್ ಅಲ್ಲಿ ಗ್ರಾನೈಟ್ಸ್ ನ ಇದ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಸ್ಟೆಪ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ. ವೆರಿ ನೈಸ್. ಸ್ಟೀಲ್ ಎಲ್ಲ ಏನ್ ನೋಡ್ತಿದ್ದೀರಾ, ಇದೆಲ್ಲ ಕೂಡ SS ರೇಲಿಂಗ್ ಆಗಿರುತ್ತೆ. ಇನ್ನು ಔಟರ್ ವಿಂಡೋ ನಿಯರ್ ಎಂಟ್ರೆನ್ಸ್ ವುಡನ್ ಫ್ರೇಮ್ ವಿತ್ ಗ್ರಾನೈಟ್ ಬಾರ್ಡರ್ಸ್ ಆಗಿರುತ್ತೆ. ಎಂಟ್ರೆನ್ಸ್ ಅಲ್ಲೇ PVC ಫಾಲ್ಸ್ ಸೀಲಿಂಗ್ ಅನ್ನ ಮಾಡಿಸಿದ್ದಾರೆ. ಅಂಡ್ ಮೇನ್ ಎಂಟ್ರೆನ್ಸ್ ವಾಲ್ ಹೈಲೈಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ನ್ಯಾಚುರಲ್ ಸ್ಟೋನ್. ವಾವ್, ಡೋರ್ ನೋಡ್ರಿ ಎಷ್ಟು ಅದ್ದೂರಿ ಆಗಿದೆ ಅಂತ, ಗ್ರ್ಯಾಂಡ್ ಆಗಿದೆ. ಅಂಡ್ ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿ ವರ್ಕ್ ನಡೆದಿದೆ ಅಂತ ಹೇಳ್ಬಿಟ್ಟು. ಅಂಡ್ ಸ್ಟ್ರಾಂಗ್ ಆಗಿದೆ ಡೋರು. ಒಳಗಡೆ ಬನ್ನಿ. ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ನಿಮ್ಗೆ ಪೀಸ್ಫುಲ್ ಆಗಿರ್ಲಿ, ಪ್ರತಿಯೊಬ್ಬರದು ಮೈಂಡ್ ಸ್ಟ್ರೆಸ್ ಫ್ರೀ ಆಗಿರ್ಲಿ ಅಂತ ಬುದ್ಧನ ನೋಡ್ಬೋದು ನೀವು ಇಲ್ಲಿ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಬುದ್ಧನ ನೋಡಿ ಹಾಗೆ ಸೈಲೆಂಟ್ ಆಗಿ ಪೀಸ್ಫುಲ್ ಆಗಿ ನೀವು ಒಳಗಡೆ ಬರ್ತಿರೋಂಗೆ ನಿಮ್ಗೆ ಸ್ಪೇಷಿಯಸ್ ಆಗಿರುವಂತಹ ಹಾಲ್ ಕಾಣುತ್ತೆ ನೋಡಿ. ಹಾಲಲ್ಲಿ ಟಿವಿ ಯೂನಿಟ್, ವಿಂಡೋಸ್ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಕಾಣುತ್ತೆ. ದ ಬೆಸ್ಟ್ ಪಾರ್ಟ್ ಆಫ್ ಅರ್ಬನ್ ಲೈನ್ಸ್ ಅಂದ್ರೆ ನಿಮ್ಗೆ ಎಲ್ಲಾನು ಓಪನ್ ಸ್ಕೈ ಇದ್ರಲ್ಲಿ ಮಾಡ್ಕೊಡ್ತಾರೆ. ಬೆಳಕು ಗಾಳಿ ಎಲ್ಲ ಸಖತ್ತಾಗಿ ಬರೋ ಹಾಗೆ. ಎಸ್ಪೆಷಲಿ ಪೂಜಾ ರೂಮು ಈ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಪನ್ ಟು ಸ್ಕೈ, ಸೂರ್ಯನ ಬೆಳಕು ನೇರವಾಗಿ ದೇವ್ರ ಮನೆ ಮೇಲೆ ಬೀಳೋ ಹಾಗೆ ಮಾಡಿದ್ದಾರೆ. ಸೊ ಪಕ್ಕದಲ್ಲಿ ಸ್ಟೇರ್ ಕೇಸ್ ಇದೆ. ಅಂಡ್ ಇಲ್ಲಿ ನೋಡಿ UPS ಗೆಲ್ಲಾನು ಸ್ಪೇಸ್ ಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ವಾಶ್ ಬೇಸಿನ್ ಕೂಡ ಇಟ್ಟಿದ್ದಾರೆ, ನೀಟಾಗಿ ವಾಶ್ ಮಾಡ್ಕೊಳಕ್ಕೆ ಎಲ್ಲಾನು. ಚೆನ್ನಾಗಿದೆ, ನೀಟಾಗಿದೆ. ಬೆಂಗಳೂರಲ್ಲಿ ಮೇನ್ ಆಗಿ ಗಾಳಿ ಬೆಳಕು ತುಂಬಾ ಮುಖ್ಯ. ಸೊ ಈ ಮನೆಯಲ್ಲಿ ಅರ್ಬನ್ ಲೈನ್ಸ್ ಪ್ರಾಜೆಕ್ಟ್ ಅವರು ತುಂಬಾ ಚೆನ್ನಾಗಿ ಅದನ್ನ ಪ್ಲಾನ್ ಮಾಡಿದ್ದಾರೆ. ಲುಕ್ ಅಟ್ ದಿಸ್ ಓಪನ್ ಕಿಚನ್, ಎಷ್ಟು ಚೆನ್ನಾಗಿದೆ ನೋಡಿ. ಮಾಡ್ಯುಲರ್ ಕಿಚನ್ ಅಂಡ್ ಎಲ್ಲಾನು ವೆಲ್ ಫರ್ನಿಸ್ಡ್ ಇದೆ. ಅಂಡ್ ಎಲ್ಲ ನೋಡ್ಬೋದು ನೀವು, ಮಾರ್ಬಲ್ ಫಿನಿಶಿಂಗ್ ಇದೆ ಎಲ್ಲಾನು. ಅಂಡ್ ಕೆಳಗಡೆನೂ ಕೂಡ ನೋಡ್ಬೋದು ಸ್ಮಾರ್ಟ್ ಮಾರ್ಬಲ್ ಇಂದ ಇದ್ ಮಾಡಿದ್ದಾರೆ ಎಲ್ಲಾನು. ಫ್ಲೋರಿಂಗ್ ಅಂತೂ ಬ್ಯೂಟಿಫುಲ್ ಆಗಿದೆ, ವೈಟ್ ಕಲರ್ ಅಲ್ಲಿ ಇದೆ. ಅಂಡ್ ಯು ಕ್ಯಾನ್ ಸಿ ಎಲ್ಲಾನು ಕಿಚನ್ ಅಲ್ಲೂ ಕೂಡ ಎವ್ರಿಥಿಂಗ್ ಸೆಟಲ್ಡ್, ಪ್ಲಾನ್ಡ್. ಪ್ರತಿಯೊಬ್ಬರ ಮನೆಯಲ್ಲೂ ಕಿಚನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರಂತೂ ಸಖತ್ ಪ್ಲಾನಿಂಗ್ ಅಲ್ಲಿ ಕಟ್ಟಿದ್ದಾರೆ. ಇದನ್ನ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಪಕ್ಕದಲ್ಲೇ ಯುಟಿಲಿಟಿ ಏರಿಯಾಗೋಸ್ಕರ ಅಂತಾನೆ ಬಿಟ್ಟಿದ್ದಾರೆ. ಏನಾದ್ರು ಎಕ್ಸ್ಟ್ರಾ ಪಾತ್ರೆ ಇದ್ರು ಅಥವಾ ವಾಷಿಂಗ್ ಮಿಷಿನ್ ಬೇಕಂದ್ರೂ ಇಟ್ಕೋಬಹುದು. ಅಂಡ್ ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ ಇದ್ರು ಇಟ್ಕೋಬಹುದು. ಸ್ಟೋರ್ ರೂಮ್ ತರ ಯೂಸ್ ಮಾಡ್ಬೋದು ನೋಡಿ. ಎಲ್ಲ ಗ್ರಿಲ್ಸ್ ಕೂಡ ಇದೆ ಅದು. ಸೊ ನೀವು ಇಲ್ಲಿ ನೋಡ್ಬೋದು ರೂಮ್ ಕೂಡ ಇದೆ ಅಟ್ಯಾಚ್ಡ್, ಒಂದು ಸಿಂಗಲ್ ಬೆಡ್ ರೂಮು. ಸೊ ಇಲ್ಲಿ ಪೇರೆಂಟ್ಸ್ ಇದ್ರೆ ಅಥವಾ ವಯಸ್ಸಾದವ್ರು ಇದ್ರೆ ಆರಾಮಾಗಿ ಮಲ್ಕೋಬಹುದು, ಅಥವಾ ಕಿಡ್ಸ್ ರೂಮ್ ಆಗಿ ಕೂಡ ಯೂಸ್ ಮಾಡಬಹುದು. ಚಿಕ್ಕದೊಂದು ರೂಮ್ ನ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ವಿತ್ ವಾರ್ಡ್ರೋಬ್ಸ್ ಕೂಡ ಇದೆ. ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ರೂಮ್ ಅಲ್ಲಿ ಮಲ್ಗೋರು ಯೂಸ್ ಮಾಡಬಹುದು, ಹಾಲಲ್ಲಿ ಅಥವಾ ಯಾರಾದ್ರೂ ಹೊರಗಡೆಯಿಂದ ಬಂದವರು ಕೂಡ ಯೂಸ್ ಮಾಡಬಹುದು ಕಾಮನ್ ವಾಶ್ರೂಮ್.
ಸೊ ಈಗ ನಾವು ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೋದು ಇದೆಲ್ಲಾನು ವುಡನ್ ಫ್ಲೋರಿಂಗ್ ಇದೆ, ಹಾಗೆ ಇದು ಸ್ಮಾರ್ಟ್ ಮಾರ್ಬಲ್ಸ್ ಇದೆ ಅಂಡ್ ಯು ಕ್ಯಾನ್ ಸಿ ಟಫ್ ಅಂಡ್ ಗ್ಲಾಸ್ ಜೊತೆಗೆ ಎಸ್ ರೀಲಿಂಗ್ ಇದೆ, ಸಖತ್ತಾಗಿದೆ. ಅಂಡ್ ಯು ಕ್ಯಾನ್ ಸಿ ದಿಸ್ ಫುಲ್ ವಾಲ್ ಪೇಪರ್ ಇದೆ, ಬ್ಯೂಟಿಫುಲ್ ಆಗಿದೆ. ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಇದೊಂದು ಹೈಲೈಟ್ ನೋಡಿ, ಓಪನ್ ಸ್ಕೈ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಸೂರ್ಯನ ಬೆಳಕು ನೇರವಾಗಿ ಹಾಲಲ್ಲಿ ಬೀಳುತ್ತೆ. ಸೊ ನೀವು ಮೇಲೆ ಬರ್ತಿರೋ ಹಾಗೆ ನಿಮ್ಗೆ ಒಂದು ಬ್ಯೂಟಿಫುಲ್ ವಾಲ್ ಪೇಪರ್ ಕಾಣುತ್ತೆ, ಅದ್ರ ಪಕ್ಕದಲ್ಲೇ ಕಂಪ್ಲೀಟ್ ಸ್ಟಡಿ ಯೂನಿಟ್ ಕಾಣುತ್ತೆ, ತುಂಬಾನೇ ಚೆನ್ನಾಗಿದೆ. ಈ ಕಡೆ ನೋಡಿ ಕಂಪ್ಲೀಟ್ ಓಪನ್ ಟು ಸ್ಕೈ, ಈ ಕಡೆ ಇದೆ ಲೈಟ್ ಇದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಅಂಡ್ ಆರಾಮಾಗಿ ಮಕ್ಕಳು ಓದಕ್ಕೂ ಕೂಡ ತುಂಬಾ ಪೀಸ್ಫುಲ್ ಆಗಿ ಚೆನ್ನಾಗಿದೆ ಇಲ್ಲಿ. ನಂಗೆ ಈ ಸ್ಪೇಸ್ ತುಂಬಾ ಇಷ್ಟ ಆಯ್ತು. ಆ ಕಡೆ ಲೈಟ್, ಓಪನ್ ಟು ಸ್ಕೈ, ಈ ಕಡೆ ವಾಲ್ ಪೇಪರು, ಸೊ ಸ್ಟಡಿ ಯೂನಿಟ್ ಎಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ. ವೆಲ್ ಪ್ಲಾನ್ಡ್ ಅಂಡ್ ವೆಲ್ ಕನ್ಸ್ಟ್ರಕ್ಟೆಡ್. ಬೆಂಗಳೂರಲ್ಲಿ ಒಂದ್ ದಿವಸ ಗ್ಯಾರಂಟಿ ಬೆಳಕು ಬಿಸಿಲಿಗೆನೆ ದುಡ್ಡು ಕೊಡುವಂತ ದಿನ ಬರುತ್ತೆ. ಅದಕ್ಕೋಸ್ಕರನೇ ನಮ್ಮ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿ ಹೇಗೆ ಪ್ಲಾನ್ ಮಾಡಿದೆ ಅಂದ್ರೆ, ಬಿಸಿಲು ನೇರವಾಗಿ ಮನೆ ಒಳಗಡೆ ಬೀಳೋ ಹಾಗೆ. ಆ ಕಡೆನೂ ನೀವು ಓಪನ್ ಟು ಸ್ಕೈ ನೋಡಿದ್ರಿ, ಹಾಗೆ ಇದು ದೇವ್ರ ಮನೆಗೆ ನೇರವಾಗಿ ಕೆಳಗಡೆ ಈ ರೀತಿ ಬೀಳುತ್ತೆ. ವೆಲ್ ಪ್ಲಾನ್ಡ್ ಅಂತ ಹೇಳ್ಬೋದು, ವೆಲ್ ಕನ್ಸ್ಟ್ರಕ್ಟೆಡ್ ಅಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ನೋಡೋಕೆ ತುಂಬಾನೇ ಕಾಮ್ ಕೂಲ್ ಅಂತ ಅನ್ಸುತ್ತೆ. ಒಳ್ಳೆ ಕಲರ್ಸ್ ಅನ್ನ ಕೂಡ ಬಳಸಿದ್ದಾರೆ. ಇಲ್ಲೊಂದು ವಾಕ್ ಇನ್ ವಾರ್ಡ್ರೋಬ್ ಇದೆ, ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಮಿರರ್ ಇದೆ, ಜೊತೆಗೆ ವಾರ್ಡ್ರೋಬ್ಸ್ ಇದೆ. ವಾರ್ಡ್ರೋಬ್ಸ್ ಕೂಡ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಬರ್ಬೋದು ಆರಾಮಾಗಿ ಇಲ್ಲಿ. ಯು ಕ್ಯಾನ್ ಸಿ ದಿಸ್ ಫುಲ್ ವಾರ್ಡ್ರೋಬ್ಸ್ ಇದೆ ಅಂಡ್ ಮಿರರ್ ಇದೆ ನೀಟಾಗಿ. ಫ್ಯಾನ್ ಕೂಡ ಇದೆ, ವೆಲ್ ಪ್ಲಾನ್ಡ್. ಇದಕ್ಕೆ ಅಟ್ಯಾಚ್ಡ್ ಆಗಿ ಈ ಕಡೆ ನೋಡ್ಬೋದು ನೀವು ಇಲ್ಲಿ ವಾಶ್ರೂಮ್ ಇದೆ ಅಂಡ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಅಂಡ್ ಕೆಳಗಡೆನೂ ಕೂಡ ಮಾರ್ಬಲ್ಸ್ ಇದೆ, ನೋಡ್ಬೋದು. ಕಂಪ್ಲೀಟ್ ಆಗಿ ವೆಲ್ ಪ್ಲಾನ್ಡ್ ಅಂತ ಹೇಳ್ಬೋದು. ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ, ವಾಶ್ರೂಮ್ ಆಗಿರ್ಲಿ ಇದೆಲ್ಲನೂ. ಅಂಡ್ ಯು ಕ್ಯಾನ್ ಸಿ ದಿಸ್ ಮಿರರ್ ಅಂಡ್ ಸಿಂಕ್ ಇದೆ ಇಲ್ಲಿ. ಅಂಡ್ ಈ ವಾಶ್ರೂಮು ಪರ್ಟಿಕ್ಯುಲರ್ಲಿ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇದು ಡ್ರೈ ಅಂಡ್ ಅದು ವೆಟ್. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ನಿಮ್ಗೆ ಡ್ರೈ ಆಗಿರುತ್ತೆ, ಆ ಕಡೆ ಎಲ್ಲನೂ ವೆಟ್ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಕಿಡ್ಸ್ ರೂಮು. ಸೊ ನೋಡಿ ಈ ಕಡೆ ವಾಲ್ ಪೇಪರ್ ನ ನೋಡ್ಬೋದು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ, ಮಕ್ಕಳಿಗೆ ಇಷ್ಟ ಆಗೋ ಹಾಗೆ. ಅಂಡ್ ಈ ವಾರ್ಡ್ರೋಬ್ ನ ನೋಡ್ಬೋದು, ಇದು ಕೂಡ ಕಿಡ್ಸ್ದು, ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ, ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಕಿಡ್ಸ್ ರೂಮ್ ಅಲ್ಲೇ ಒಂದು ಬಾಲ್ಕನಿ ಕೂಡ ಇದೆ ಅಂಡ್ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಗಾಳಿ ಬೆಳಕುಗೆ ಸಖತ್ತಾಗಿ ಪ್ಲಾನ್ ಮಾಡಿದಾರಪ್ಪ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಲ್ಕನಿ ಅಂತ. ಇಲ್ಲಿ ಕೂಡ ಆಟ ಆಡ್ಕೋಬಹುದು ಆರಾಮಾಗಿ, ಸಾಯಂಕಾಲ ಹೊತ್ತು ಕಾಫಿ ಟೀ ಕುಡಿತಾ ಇಲ್ಲಿ ಕುತ್ಕೋಬಹುದು. ಸೊ ಈಗ ನಾವು ಮೇಲೆ ಹೋಗ್ತಾ ಇದೀವಿ, ಬನ್ನಿ. ಸೊ ಟೆರೆಸ್ ಅಲ್ಲಿ ನಿಮ್ಗೆ ಸಿಂಗಲ್ ರೂಮ್ ಇದೆ, ಒಂದು ಇದು ಮಲ್ಟಿಪರ್ಪಸ್ ಯೂಸ್. ಸೊ ಥಿಂಗ್ಸ್ ಇಟ್ಕೊಳಕ್ ಇರ್ಬೋದು, ಯಾರಾದ್ರೂ ಗೆಸ್ಟ್ ಎಕ್ಸ್ಟ್ರಾ ಬಂದ್ರು. ಅಂಡ್ ಓಪನ್ ಟು ಸ್ಕೈ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬೆಳಕಿದೆ, ಲೈಟ್ಸ್ ಅಗತ್ಯನೇ ಇಲ್ಲ. ಇದೇ ಒಂದು ಓಪನ್ ಟು ಸ್ಕೈ, ಆ ಬೆಳಕಿನೇನೆ ಲೈಟ್ಸ್ ನೆಲ್ಲ ಡಾಮಿನೇಟ್ ಮಾಡ್ತಾ ಇದೆ. ಅಂಡ್ ಇದಕ್ಕೆ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಕೂಡ ಇದೆ ಇಲ್ಲೇ ಪಕ್ಕದಲ್ಲೇ. ಇಲ್ಲೂ ಕೂಡ ಓಪನ್ ಟು ಸ್ಕೈ ಇದೆ, ಇಲ್ಲಿಂದ ಕೂಡ ನಿಮ್ಗೆ ಬೆಳಕು ಬೀಳತ್ತೆ. ಸೊ ಸೂರ್ಯನ ಬೆಳಕು ನೀಟಾಗಿ ಕೆಳಗಡೆಗೆ ಬರುತ್ತೆ, ಹಂಗೂ ಕೂಡ ಒಂದ್ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಓಪನ್ ಟೆರೆಸ್ ಬಂದ್ಬಿಟ್ಟಿದೀವಿ. ಇಲ್ಲಿ ನೋಡಿ ಮೇಲೆ ಇದನ್ನು ಕೂಡ ಇದ್ ಮಾಡಿದ್ದಾರೆ. ಮಳೆ ಎಲ್ಲ ಬರ್ತಾ ಇರುವಾಗ ಇದ್ರ ಕೆಳಗಡೆ ಕೂತ್ಕೊಂಡ್ರೆ ಆರಾಮಾಗಿ ಇಲ್ಲಿ ಬೇಕಾದ್ರೆ ಫ್ಯಾಮಿಲಿ ಫಂಕ್ಷನ್ ಪಾರ್ಟಿ ಎಲ್ಲ ಮಾಡ್ಕೋಬಹುದು, ಸಖತ್ತಾಗಿರುತ್ತೆ. ಅಂಡ್ ನೀಟಾಗಿ ಎಲ್ಲ ಗ್ರಿಲ್ಸ್ ಹಾಕಿದ್ದಾರೆ, ಫುಲ್ ಸೈಡ್ ಅಲ್ಲಿ ಸೇಫ್ಟಿ ಇದೆ ಜೊತೆಗೆ. ಸೊ ಫ್ಲೋರಿಂಗ್ ಕೂಡ ಟೆರೆಕೊಟ್ಟ ಫ್ಲೋರಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆನೂ ಸ್ಪೇಸ್ ಇದೆ. ಟೆರೆಸ್ ಇಸ್ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಅರ್ಬನ್ ಲೈನ್ ಪ್ರಾಜೆಕ್ಟ್ ಅವರು ಕಟ್ಟಿರುವಂಥ ಈ ಮನೆಯಲ್ಲಿ. ಆ್ಯಂಡ್ ಇದೆಲ್ಲ ಮಂಗಳೂರು ಟೈಲ್ಸ್ ಆಗಿರುತ್ತೆ, ಮಂಗಳೂರು ಹೆಂಚಿಂದ ಮಾಡಿರುವಂಥದ್ದು. ಇನ್ನು ಮೇಲೆ ನೋಡೋದಾದರೆ ವಾಟರ್ ಟ್ಯಾಂಕು ಜೊತೆಗೆ ಸೋಲಾರ್ ಕೂಡ ಇವರು ಇಲ್ಲಿ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ, ಇದೆಲ್ಲ ಇಟ್ಕೊಳ್ಳಿಕ್ಕೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಮನೆ ಅಂತೂ ಅದ್ಭುತವಾಗಿದೆ. ಇಂಥದ್ದೊಂದು ಮನೆಯನ್ನು ನೀವು ಕಟ್ಟಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅವರಿಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಮನೆ ಇರುವಂಥ ಲೊಕೇಶನ್ ಬಂದು ಕೆಂಗೇರಿ ಆಗಿರುತ್ತೆ. ಆ್ಯಂಡ್ ಇವರ ಮೇನ್ ಬ್ರಾಂಚ್ ಆಫೀಸ್ ಬಂದು RR ನಗರ್ ಆ್ಯಂಡ್ ಒನ್ ಮೋರ್ ಬ್ರಾಂಚ್ ಅಟ್ ಕೋಗಿಲು ಅಲ್ಲೂ ಇದೆ, ಯಲಹಂಕದಲ್ಲೂ ಇದೆ. ಸೊ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್